ಪ್ರೈಸ್ ದ ಲಾರ್ಡ್. ಹ್ಯಾಪಿ ಕ್ರಿಸ್ಮಸ್. ಎಲ್ಲರೂ ಸಂತೋಷದಿಂದ ಆಲಯಕ್ಕೆ ಹೋಗಬೇಕು ಅಂತ ಸಿದ್ಧತೆ ಆಗಿದ್ದೀರಾ ಅಲ್ಲವಾ? ನಾನು ಸಂತೋಷದಿಂದ ಆಲಯಕ್ಕೆ ಹೋಗೋದಕ್ಕೆ ನಾನು ಸಿದ್ಧತೆ ಆಗಿದ್ದೇನೆ. ನಿಮ್ಮೆಲ್ಲರಿಗೂ ವಿಶ್ ಮಾಡಬೇಕನ್ನುವುದೇ ನನ್ನ ಆಸೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಕ್ರಿಸ್ಮಸ್ ಹಬ್ಬ ಯಾವ ರೀತಿ ನಾವು ಕೊಂಡಾಡಬೇಕು ಎನ್ನುವುದು ವಾಕ್ಯ ನಮಗೆ ಗೊತ್ತಾಗಬೇಕಲ್ಲವ ದೇವರ ಮಕ್ಕಳೇ? ಹಾಗಾದರೆ ಕರ್ತನ ನಾಮ ಮಹಿಮೆ ಪಡಿಸುತ್ತಾ ಆ ಚಿಕ್ಕ ವಾಕ್ಯದ ಕಡೆಯಲ್ಲಿ, ಚಿಕ್ಕ ವಾಕ್ಯ ಅನ್ನುವುದಕ್ಕಿಂತ ಜೀವವುಳ್ಳ ವಾಕ್ಯ, ಪರಿಶುದ್ಧಾತ್ಮನ ಮೂಲಕವಾಗಿ ಆರಾಧನೆ ಮಾಡುತ್ತಾ ಮಹಿಮೆ ಪಡಿಸುತ್ತಾ ಪರಿಶುದ್ಧಾತ್ಮನ ಇಲ್ಲಿ ಸಂಚರಿಸಬೇಕು. ಬನ್ನಿ ಆತನ ಆರಾಧನೆ ಮಾಡಿ ಮಹಿಮೆ ಪಡಿಸೋಣ. ಹ್ಯಾಲೆಲೂಯಾ. ಒಂದು ಹಿಂದಿ ಸಾಂಗ್, ಅಲ್ಪ ಸಮಯ, ಒಂದೇ ಒಂದು ಸೆಕೆಂಡ್ ಮಾತ್ರ ಕರ್ತನ ನಾಮ ಮಹಿಮೆ ಪಡಿಸಿ ವಾಕ್ಯದ ಕಡೆಗೆ ಹೋಗೋಣ. ಬನ್ನಿರಿ ಎಲ್ಲರೂ ಹಾಡುಗಳನ್ನು ಹಾಡಿ ಕರ್ತನ ನಾಮ ಮಹಿಮೆ ಪಡಿಸೋಣ. ಹ್ಯಾಲೆಲೂಯಾ. नीले आसमां के पार जाएंगे, मेरा यीशु रहता वहाँ. नीले आसमां से पार जाएंगे, मेरा यीशु रहता वहाँ. हम मिलेंगे बादलों पर, हम मिलेंगे बादलों पर, देखेगा सारा जहां, देखेगा सारा जहां. नीले आसमां के पार जाएंगे, मेरा यीशु रहता वहाँ. ಹ್ಯಾಲೆಲೂಯಾ. ಬನ್ನಿರಿ, ವಿಶ್ ಯು ಹ್ಯಾಪಿ ಕ್ರಿಸ್ಮಸ್ ಎನ್ನುವುದು ನಾವು ಯಾವ ರೀತಿ ಸಂತೋಷದಲ್ಲಿ ಕೊಂಡಾಡಬೇಕೆನ್ನುವುದೇ ಈ ದಿನದ ವಾಕ್ಯ. ಬನ್ನಿರಿ ಓದಿಕೊಳ್ಳೋಣ. ಮ್ಯಾಥ್ಯೂ 1:23 ಹೇಳಿರೋದು ಹೇಗೆಂದರೆ, ದೇವದೂತರುಗಳು ಬಂದು ಕುರುಬರಿಗೆ ಪ್ರತ್ಯಕ್ಷನಾಗಿ ಅವರಿಗೆ ಹೇಳಿದ್ದು ಏನು ಗೊತ್ತಾ? ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆಯುವಳು, ಆತನಿಗೆ ಇಮ್ಯಾನುವೇಲ್ ಎಂದು ನೀವು ಹೆಸರಿಡಬೇಕು ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ಮೊದಲೇ ಇಮ್ಯಾನುವೇಲ್ ಅಂತ ಹೆಸರಿಟ್ಟು, ಯಾರು ಗರ್ಭಿಣಿಯಾಗಿ, ಕನ್ನಿಕೆ ಯಾರು? ಮೇರಿಯಮ್ಮ. ಅರ್ಥ ಆಯ್ತಾ? ಆ ಕನ್ನಿಕೆಯ ಹೊಟ್ಟೆಯಲ್ಲಿ ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭಧರಿಸಿ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕರ್ಕೊಂಡು ಬಂದಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದಕ್ಕೆ ಯೂದಾಯದ ಬೆತ್ಲೆಹೇಮಿನಲ್ಲಿ ಅವರು ಏನಂತ ಹೇಳ್ತಾ ಇದ್ದಾರೆ? ಯಹೂದ ಸೀಮೆ ಬೆತ್ಲೆಹೇಮೆ ಅಂದರೆ 2ನೇ ಅಧ್ಯಾಯ, ಮತ್ತಾಯ 2ನೇ ಅಧ್ಯಾಯ ಅದರಲ್ಲಿ 6 ಓದಿಕೊಳ್ಳೋಣ. ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳುವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ. ಅದೇನೇ ಇಲ್ಲಿ ಮತ್ತಾಯ 1:23 ಹೇಳಿದ ಒಂದು ಕನ್ನಿಕೆಯ ಗರ್ಭದಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾರೆ ಅಂತ. ಹಾಗಾದರೆ ಈ ದಿನ ಲೋಕವೆಲ್ಲ ಸಂಚರಿಸ್ತಾ ಇದೆ. ಯಾವ ರೀತಿಯಲ್ಲಿ ನೀವು ವಿಶ್ ಮಾಡಬೇಕು ಯೇಸು ಸ್ವಾಮಿಯನ್ನು? ಬಡಬಗ್ಗರಿಗೆ ನೋಡಿ, ಬಟ್ಟೆ ಇಲ್ಲದೆ ಊಟ ಇಲ್ಲದೆ ಇರುವ ಬಡಬಗ್ಗರು ಇರ್ತಾರೆ. ಅಂಥವರಿಗೆ ಒಬ್ಬರಿಗಾದರೂ ಇಬ್ಬರಿಗಾದರೂ ನೀವು ಸಹಾಯ ಮಾಡಿದ್ರೆ ಅದೇ ಯೇಸು ಸ್ವಾಮಿಗೆ ಹ್ಯಾಪಿ ಬರ್ಡೇ ಯೇಸು ಸ್ವಾಮಿ ಅಂತ ಹೇಳಿದ ಹಾಗೆ ಆಗುವುದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ ಸಂದೇಶ ನಿಮ್ಮೆಲ್ಲರನ್ನು ಆಶೀರ್ವದಿಸಬೇಕೆನ್ನುವುದೇ ಸಂತೋಷದಿಂದ ನಾವೆಲ್ಲರೂ ಕೂಡಿ ಆಲಯಕ್ಕೆ ಹೋಗೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ಆವರ್ತಿ ನಿಮ್ಮನಿಗೆ ವಿಶ್ ಮಾಡ್ತಾ ಇದ್ದೀನಿ. ವಿಶ್ ಯು ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್. ಓಕೆ, ಗಾಡ್ ಬ್ಲೆಸ್ ಯು.